ವೀಕ್ಷಕರೇ, ಏನು ನಮ್ಮ ಒಕ್ಕಲಿಗರಾದಂಥ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಲೋಕಾಯುಕ್ತ ADGP ಚಂದ್ರಶೇಖರ್ ಅವರು ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿ ಪದಗಳನ್ನು ಬಳಸಿ ಅದು ಬಳಸಬಾರದ ಪದಗಳು. ಅವರು IPS ಆಫೀಸರ್, ಅವ್ರದ್ದು ಒಂದು ನೀತಿ ನಿಯಮ ಇರುತ್ತೆ. ಭಾರತೀಯ ಆಡಳಿತ ಸೇವಾ ನಿಯಮಗಳ ರೀತ್ಯ ಅವ್ರೇನು ಮಾತಾಡಬೇಕು ಅದನ್ನು ಮಾತಾಡಬೇಕು. ಸರ್ಕಾರಿ ಒಂದು ನಿಯಮ ಸಿದ್ಧಾಂತಗಳ ರೀತ್ಯ ಮಾತಾಡಬೇಕಾಗ್ತದೆ. ಅವರು ನಮ್ಮ ನಾಯಕರ ಬಗ್ಗೆ ಅದು ಕೆಟ್ಟ ಪದಗಳಿಂದ ಪದ ಹೇಳಬಾರ್ದು. ಅದನ್ನು ನಾವು ನಿಮಗೆ ರಿಕ್ವೆಸ್ಟ್ ಬೇರೆ ಕೊಡ್ತಾರೆ, ಅವ್ರಿಗೆ ತಹಸೀಲ್ದಾರ್ಗೆ ಅದು ನಿಮಗೆ ಕೊಡ್ತೀವಿ. ಆ ಒಂದು ಶಬ್ದದಿಂದ ಒಂದು ಪದ ಬಳಸಿ ಮಾತನಾಡ್ತಾರೆ. ಇದು ನಾವು ಚಿಂತಾಮಣಿ ತಾಲೂಕು ಪತ್ರಿಕಾ ಸಂಘದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಬಟ್ ಡೈಮಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ಡೈಮಂಡ್ ಆದಂಥ ವ್ಯಕ್ತಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ನೆಲ, ಜಲ ಮತ್ತು ನೀರು ಇನ್ನೂ ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಇವರ ಕಾಲದಲ್ಲಿ ಏನು ಲಾಟ್ರಿ ನಿಷೇಧ ಇರ್ಬೋದು, ರೈತರಿಗೆ ಒಂದು ಸಾಲ ಮನ್ನಾ, ಸಾರಾಯಿ ನಿಷೇಧ ಇರ್ಬೋದು, ಈ ಥರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರು ಕುಮಾರಣ್ಣ. ಇಂಥ ಕುಮಾರಣ್ಣನ ಬಗ್ಗೆ ಇವತ್ತೊಂದು ದಿವಸ ಒಬ್ಬ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಮಾತಾಡಿರ್ತಕ್ಕಂಥ ಮಾತು ಇದನ್ನು ಖಂಡಿಸ್ತೀವಿ. ಈ ನಾಡು ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ತುಂಬ ದೊಡ್ಡವರು, ಅವ್ರಿಗೆ ಸಂಸ್ಕಾರ ಅನ್ನೋದು ಕಳಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ ಸಂಸ್ಕಾರ ಇದ್ದಿದ್ರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಇರ್ತಾ ಇತ್ತು. ಆ ಸಂಸ್ಕಾರ ಕಳಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಬಳಸ್ತಾರೆ. ಅಂಥವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ಬೋದು ಅನ್ನೋದು. ನಾವು ಕೆಟ್ಟ ಪದ ಉಪಯೋಗಿಸ್ತಕ್ಕಂಥವರೆಲ್ಲ, ನಾವು ಕೆಟ್ಟದಾಗಿ ಮಾತಾಡ್ತಕ್ಕಂಥವರೆಲ್ಲ. ನೀನು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ನೀನು ರಾಜಾರೋಷವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಒಂದು ಪ್ರೆಸ್ ನೋಟ್ ಕಳಿಸ್ತೀಯ ಅಂತಂದ್ರೆ ಅದರಲ್ಲಿ ವರ್ಡ್ಸ್ ಏನಿದೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ವರ್ಡ್ಗಳನ್ನು ಉಪಯೋಗಿಸಿರ್ತಕ್ಕಂಥ ಇವ್ರನ್ನ ಪಕ್ಷ ಯಾವುದಾದ್ರೂ ಇರಲಿ, ಇವತ್ತು ನಿಮ್ಗಾಗುತ್ತೆ, ನಾಳೆ ಇನ್ನೊಬ್ರಿಗಾಗುತ್ತೆ, ಅದನ್ನು ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ ಅಂತಾರಲ್ಲ, ಇವ್ರು ಯಾರೋ ನಾಳೆ ಇವ್ರಿಗೂ ಇದೆ, ಮುಂದೆ ಇದೆ. ಇಂಥ ಸಮುದಾಯವನ್ನು ಈ ಥರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನು, ಕೆಂಪೇಗೌಡರ ವಂಶಸ್ಥರು ಏನು ಅಂತ ನಾವೇನು ಕಣ್ಣು ಮುಚ್ಚಿ ಕೂತ್ಕೊಂಡಿಲ್ಲ. ನಾವು ಸಂಪ್ರದಾಯಸ್ಥರು. ನಮಗೆ ಕೆಂಪೇಗೌಡರ ಕಾಲದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇದ್ದೀವಿ. ಮಾತಾಡಬೇಕಂದ್ರೆ ಒಳಗಾರ ಲ್ಯಾಂಗ್ವೇಜು ನಮಗೆ ಬರಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೇನೋ, ನಮ್ಗೆ ಜಾಸ್ತಿ ಬರುತ್ತೆ. ಆದ್ರೂ ಸಂಸ್ಕಾರ ವಸ್ತರು ಅನ್ನೋದಕ್ಕೆ ಇವಾಗ ನೋಡಿ ಎಲ್ಲರೂ ಏನು ಮಾತಾಡಬೇಕು ಅದೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಥರ ಒಳಗಾರ ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇಲ್ಲ. ಮಾತಾಡಬೇಕು ಅಂತಂದ್ರೆ ಹೋರಾಟಗಳು. ನೀವು ಹೇಳ್ತೀರಾ, ನೀವು ಕಾನೂನು ಏನು ಕೈಗೆತ್ಕೊಂಡ್ರಿ, ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕೋರ್ಟ್ಗೆ ಬೇಕು. ನೀನು ಹೇಳ್ತಕ್ಕಂಥ ಒಂದು ನಿಮ್ಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನೀನು IPS ಹುದ್ದೆಗೆ ನೀನೇ ಈ ಮಟ್ಟಕ್ಕಿದೆ ಅಂತಂದ್ರೆ ನಾವ್ಯಾಕೆ ಮಾತಾಡಬಾರ್ದು? ಅಲ್ಲಿಗೆ ನಮಗೆ ನಾವು ಕಾನೂನು ಕೈಗೆ ಎತ್ಕೋಬೋದಲ್ಲ. ನೀವು ಇದೇನ ಸಂಸ್ಕಾರ ಕಲಿಸಿರೋದು ನಿಮ್ಮ ಅಪ್ಪ ಅಮ್ಮ? ಫಸ್ಟು ಸಂಸ್ಕಾರ ಕಲೀರಿ. ಚಂದ್ರಶೇಖರ್, ಯಾವ ವೃತ್ತಿಯಲ್ಲಿದ್ದೀನಿ ನಾನು? ಲೋಕಾಯುಕ್ತ SIT ಅಂದರೆ ನಾನು ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ. ನನ್ನ ಜವಾಬ್ದಾರಿ ಏನು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇಷ್ಟು ಇರ್ತಕ್ಕಂಥದ್ದು ನಾನು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಾಸಕರಾಗ ಅವ್ರ ಸಂವಿಧಾನವನ್ನು ರಚನೆ ಮಾಡ್ತಾರೆ, ನಾನು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತ ನಿನ್ನ ಪರಿಜ್ಞಾನ ಇಲ್ವಾ? ಚಿಕ್ಕ ಮಕ್ಕಳು ಮಾತಾಡ್ತಾರೆ, ನೀನು ಮಾತಾಡ್ತಕ್ಕಂಥ ಒಳಗಾರ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ತಕ್ಕಂಥವ್ರಲ್ಲ. ನಿಮಗೆ ಸಂಸ್ಕಾರ ನಿಮ್ಮ ದೊಡ್ಡವರು ಕಲಿಸಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮೊದಲು ಸಂಸ್ಕಾರ ಕಲೀರಿ. ನಿಮ್ಮ ಮಕ್ಕಳಿಗೆ ನೀವು ಕಲಿಸೋದು. ನಿಮ್ಮನ್ನು ನೋಡಿ 1000 ಜನ ಕಳೀತಾರೆ ರಾಜ್ಯದಲ್ಲಿ. ಅವನೇ ಹಿಂಗೆ ಮಾತಾಡ್ದ ಅಂತ ಆ ವರ್ಡ್ಸು ನಿಮ್ಮನ್ನು ನಾವು ಅವನು ಇವನು ಅಂತ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಸಾರ್ವಜನಿಕರಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬಹಿರಂಗವಾಗಿ ಒಂದು ಮೀಡಿಯಾ ಕಾನ್ಫರೆನ್ಸ್ ಕರೆದುಬಿಟ್ಟು ನಾನು ಮಾತಾಡಿರ್ತಕ್ಕಂಥ ಅಕ್ಷರಾಂಶ ಅಪರಾಧ, ನಾನು ಈ ಮಾತನ್ನು ವಾಪಸ್ ಹೊಡ್ಕೊತಾ ಇದ್ದೀನಿ, ನಂದು ತಪ್ಪಾಯಿತು ಅಂತ ಬಹಿರಂಗ ಕ್ಷಮೆ ಕೇಳ್ರಿ. ನೀವೇನು ಸಾಧ್ಯನಾ? ಬೆಂಗಳೂರಲ್ಲಿ ಕೋಟ್ಯಾಧೀಶರು ಅಚ್ಚೌಟ್ರಿ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಿಮ್ಮನ್ನು ಅವ್ರಿಗೇನು ಮಾತಾಡಬಾರ್ದಾ ನೀವು IPS ಆದರೆ? ನೋಡಿ, ಇವೆಲ್ಲಾನು ಬಿಡಬೇಕು. ಕೆಂಪೇಗೌಡರ ವಂಶಸ್ಥರ ಬಗ್ಗೆ ಯಾರೇ ಮಾತಾಡಿದ್ರು ಸಹ
ರಾಜ್ಯದಲ್ಲಿ ಸುಮ್ಮನೆ ಇರ್ತಾರೆ ಅನ್ನೋದು ಅದು ಪಕ್ಕಕ್ಕಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ. ನಿಮ್ಮ ದೌರ್ಜನ್ಯ ಹಿಂಗೆ ಮುಂದುವರಿಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನ ಸ್ವಾಮೀಜಿಗಳಿದ್ದಾರೆ, ಇನ್ನ ಹಿರಿಯರಿದ್ದಾರೆ, ಅವರೆಲ್ಲ ಒಂದು ಮಾತು ಮಾತಾಡ್ಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ, ನಿಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಮ್ಗೆ ಮಿಲಿಟರಿ ಫೋರ್ಸ್ ಬಂದ್ರೂ ಆಗಲ್ಲ. ಇದು ಫಸ್ಟ್ ತಿಳ್ಕೊಳ್ಳಿ. ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಸಂಪ್ರದಾಯ ಒಕ್ಕಲಿಗ ಸಮುದಾಯ. ಆ ಸಮುದಾಯಕ್ಕೆ ಏನಾದರೂ ಹರಟ ಆಗುವ ರೀತಿ ಇನ್ನು ಮುಂದೆ ನಡ್ಕೋಬಾರ್ದು. ಇವಾಗ ನಡ್ಕೊಂಡಿರ್ತಕ್ಕಂಥದ್ದನ್ನ ಕೂಡಲೇ ಕ್ಷಮಾಪಣೆ ಕೇಳಬೇಕು. ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೇನು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆ, ಇದು ಉದಾಹರಣೆ ಪದ ನಾನು ಯಾರ ಬಗ್ಗೆ ಆ ಲೆಟರಲ್ಲಿ ಮಾತಾಡಿದ್ದಾರೆ, ಯಾರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಹೋದ್ರಿ. ನಿಮ್ಗೇನು ಪಿ ಎಗಳಿರಲ್ವ, ನಿಮ್ಗೆ ಓದಕ್ಕೆ ಬರಲಿಲ್ಲ ಅಂತಂದ್ರೆ ಆ ಪಿ ಎಗಳು ಇದು ಹೊರಡೆಲ್ಲ ಯಾರು ಬರೆದಿದ್ದಾರೆ, ಇದನ್ನ ಉದಾಹರಣೆ ಯಾರು ತಗೊಂಡಿದ್ದಾರೆ ಅನ್ನೋ ಪರಿಜ್ಞಾನ ನಿಮ್ಗಿಲ್ವಾ? ನೀವು ಹೋಮ್ ಮಿನಿಸ್ಟ್ರು ಓದಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ನಾಳೆ ಇವತ್ತು ಕುಮಾರಸ್ವಾಮಿ ಇದ್ದಾರೆ, ನಾಳೆ ನಿಮ್ಮನ್ನ ಅಂತಾರೆ, ನಾಳೆ ಸಿಎಂ ಅಂತಾರೆ. ನೀವು ಇಂಥವ್ರನ್ನ ಬಿಟ್ರೆ ನೀವು ಸಮಾಜದಲ್ಲಿ ಬದುಕಕ್ಕಾಗುತ್ತಾ? ಮುಖ್ಯವಾಗಿ ನಾನು ಹೇಳುವುದು ಇಷ್ಟೇ, ಕೂಡಲೇ ಕ್ಷಮಾರ್ಪಣೆ ಕೇಳಬೇಕು, ಅಥವಾ ಸರ್ಕಾರ ಕೂಡಲೇ ಅವ್ರನ್ನ ವಾಪಸ್ ಪಡೆಯಬೇಕು, ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲ ಅಂತಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಸರ್ಕಾರನೂ ಎಚ್ಚೆತ್ತುಕೋಬೇಕು. ಆ ಉನ್ನತ ಮಟ್ಟದ ಅಧಿಕಾರಿ ಯಾರು ಇದ್ದಾರೆ, ನಾವು ಸಭ್ಯತೆಯಿಂದ ಮಾತಾಡ್ತಾ ಇದ್ದೀವಿ. ಮಿಸ್ಟರ್ ಚಂದ್ರಶೇಖರ್ ಸರ್ ಅವರೇ, ನೀವು ದಯವಿಟ್ಟು ಈ ಕುಮಾರಸ್ವಾಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ ವಾಪಸ್ ಪಡಿಬೇಕು. ನೀವು ಸಂಸ್ಕಾರಸ್ಥರಾಗಿದ್ರೆ, ನಾನು ಸಂಸ್ಕಾರಸ್ಥನ ಅಲ್ಲ ಅನ್ನೋ ಒಂದಿದ್ರೆ ನೀವು ವಾಪಸ್ ಪಡ್ಕೋಬೇಕಾಗಿಲ್ಲ. ನಿಮ್ಮ ಸಂಸ್ಕಾರ ಏನು ಅಂತ ಮತ್ತೆ ಜನಗಳು ತೋರಿಸ್ತಾ ಇದೆ. ಇಷ್ಟು